ಶಾಂತಕ್ಕ ಆರಾಮಾಗಿ ಕೂತ್ಬಿಟ್ಟಿದೆ. ಮುಂಜಾನೆ ದಿನ ನಮ್ಮ ಮನೆ ಕಡೆ ಬರೋಕೆ ಇವತ್ತೇನು ಆರಾಮ್ ಕೂತ್ಬಿಟ್ಟಿದ್ದಾವ. ನಾನೇ ನಿಮ್ಮ ಮನೆಗೆ ಹುಡ್ಕಾಡ್ಕೊಂಡು ಬರಂಗಾಯ್ತಲ್ಲ ಇವತ್ತು. ಏನು ಮಾಡೋದವ, ಇವತ್ತು ಸೋಮವಾರ ಬೇರೆ ಸಂಘ ಸಾಲ ಕಟ್ಟಬೇಕು, ರೊಕ್ಕ ಇಲ್ಲ, ಅದೇ ಚಿಂತೆ ಕೂತಿ ನೋಡು. ಏನು ನಿನ್ನ ಬಲ್ಲಿ ರೊಕ್ಕಿಲ್ಲ? ನಿನ್ನ ಬಲ್ಲಿ ರೊಕ್ಕಿಲ್ಲ ಅಂದ್ರೆ ಮಂದಿ ನಗಾಡ್ತಾರೆ. ನಾನೇ ನಿನ್ನ ಬಲ್ಲಿ ಕೇಳ್ಬೇಕಂದ್ರೆ ನೀ ಹಿಂಗೆ ಮಾತಾಡ್ತಿದ್ದವ, ಹಿಂಗೆ ಮಾಡಿದ್ರೆ ಹೆಂಗೆ? ಏನು ನೀ ನನಗೆ ಕೇಳಕ್ಕೆ ಬಂದಿದ್ದಿ? ಹೋದ ವಾರ ಕೊಟ್ಟಿರೋದೇ 500 ರೂಪಾಯಿನ ವಾಪಸ್ ಕೊಟ್ಟಿಲ್ಲ, ಮತ್ತೆ ಕೇಳಕ್ಕೆ ಬಂದಿದ್ದಿ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದ ಇಲ್ಲ ಯಾರೇ? ಅಲ್ಲ ಶಾಂತಕ್ಕ, ನಾವೇನು ಊರು ಬಿಟ್ಟು ಹೋಗ್ತೇವೆ ಕೊಡ್ತೀವವ? ಈ ವಾರ ಎಲ್ಲ ಮುಂದಿನ ಕೊಡ್ತೇವೆ. ಏನು ನಾವೇನು ಊರು ಬಿಟ್ಟು ಓಡೋಂಗೆ ಮಾತಾಡ್ತಿದ್ದಲ್ಲ? ಹಾಂ ಆಯ್ತವ, ಊರು ಬಿಟ್ಟು ನೀವು ಹೋಗಲ್ಲ. ನಮಗೆ ಆಗತ್ತಿದ್ದಕ್ಕೆ ನೀವು ಕೊಡಬೇಕಿಲ್ಲ, ನೀವು ಬೇಕಾದಾಗ ನಾವು ಕೊಟ್ಟಿರ್ತೇವೆ. ನಮಗೆ ಹರ್ಕತ್ತದಕ್ಕೆ ನೀವು ಕೊಟ್ಟರೆ ಮುಂದಿನ ಸರಿ ಕೊಡ್ತೇವೆ. ನೀವು ಮನ್ಸಿಗೆ ಬಂದಂಗೆ ಕೊಡಂಗಿದ್ರೆ ನಾವು ನಿಮಗೆ ಕೊಡಬೇಕು. ಹಂಗೆ ಮಾಡಿಬಿಡು ಶಾಂತಕ್ಕ, ಇದೊಂದು ಸರಿ ಕೊಡು. ಮುಂದಿನ ಸರಿ 10 ರೂಪಾಯಿ ಬಡ್ಡಿ ಹಾಕಿ ನಿನಗೆ 1000 ರೂಪಾಯಿ ಇದೆಲ್ಲ 1100 ರೂಪಾಯಿ ಕೊಡ್ತೀನಿ ಶಾಂತಕ್ಕ. ಹಂಗೆ ಮಾಡ್ಬೇಡ, ನಿನ್ನೆ ನಂಬಿನ ಶಾಂತಕ್ಕ. ಈ ವಾರ ಕಟ್ಟಿಲ್ಲ ಅಂದ್ರೆ ಅವ ಸಂಘ ಸಾಲ ಅವ್ನು ಸುಮ್ಮ ಬಿಡಲ್ಲ ನೋಡವ. ಅದೆಲ್ಲ ಹೇಳ್ಕೋಬೇಡ. ಆ ಸಂಘದವ ನೀನು ಏನಾರೇ ಮಾಡಲ್ಯಾಕ ಇಲ್ಲ, ಅವನ ಜೊತೆ ತೊಗೊಂಡವ್ರೆ ಹೋಗಲ್ಯಾಕ. ನಾನು ತೊಗೊಂಡು ಏನು ಮಾಡೋದ? ನೀ ನನಗೆ ಕೇಳಿ ತೊಗೊಂಡಿದ್ದೇನು? ಏನು ನೀನು ತೊಗೋತೇಳಿನ? ಇಲ್ಲಲ್ಲ, ಮತ್ತೆ ಯಾಕೆ ನಾನು ಮುಂಜಾನೆ ಬಂದು ಜೀವ ತಿಲ್ಲಗತ್ತಿದೆ? ನಾನೇ ಸಂಘ ಕಟ್ಲಿಕ್ಕೆ ದುಡ್ಡಿಲ್ಲ ಅಂತ ನಾ ಚಿಂತೆ ಹಾಕೋತಾರೆ, ನೀವು ಬಂದು ನನಗೆ ಕೇಳ್ತಿ? ಶಾಂತಕ್ಕ ಏನು ಮಾತಾಡುತ್ತೆ ಇದು? ನೀನೇ ಐಡಿಯಾ ಕೊಡಂಗಿದ್ದಿಲ್ಲ ನನ್ನ ಲೈನ್ ಹೊಡ್ಲಿಕ್ಕೆ ಅವನಿಗೆ. ಹಾಂ ಯಾಕವ ಹಿಂಗೆ ಮಾತಾಡುತ್ತೆ? ನೀ ಜೀವದ ಗಿಳಿತೈತೆ. ನಾನು ನೀನು ಬಂದ್ರೆ ಕಷ್ಟ ಕಾಲಕ್ಕೆ ಆತಿ ಅಂದ್ರೆ ನೀ ಏನವ ಏನೇನೋ ಮಾತಾಡ್ಲತ್ತಿದೆ. ನನಗೆ ಭಾಳ ಮನ್ಸಿಗೆ ಹತ್ತವ ನಿನ್ನ ಮಾತ. ಹೌದವ, ಬಂದಿದ್ದೀ ಬಂದಿಲ್ಲ ಅನ್ನೋದಿಲ್ಲ. ನೀನು ಕರ್ಕೊಂಡು ಹೋಗಿ ತಪ್ಪಿಗೆ ನಿನ್ನ ಬಚ್ಚಾರ, ನಿನ್ನ ನಾಷ್ಟ, ನಿನ್ನ ಚಾ ಎಲ್ಲ ಕೊಡಿಸಿ ನೀನು ಮಾಡೋದು ಖರ್ಚು ಇನ್ನೊಂದು ಸೀರೆ ಬರ್ತಿತ್ತು ನನಗೆ. ಶಾಂತಕ್ಕ, ನಿನ್ನ ಫ್ರೆಂಡ್ ಹತ್ರ ನೀ ಬಂದ್ರೆ ನಾಷ್ಟದು ಚಾದು ಎಲ್ಲ ಲೆಕ್ಕ ಹಾಕ್ತೀವ. ಈಗ ಅನುಮಾನಿಸ್ತೀವ ಶಾಂತಕ್ಕ ನನಗೆ ನೀ. ಆಯ್ತಾಯ್ತು, ಏನೋ ಸಿಟ್ನಾಗಂತೀನಿ. ಮನ್ಸಿಗೆ ಹಚ್ಕೋಬೇಡ, ಹೇಳಕ್ಕೆ ಹೋಗ್ಬೇಡ. ಎಟ್ಟೆ ಆದ್ರೂ ನಾನು ನೀನು ಇಬ್ಬರು ಜೀವದ ಹೇಳ್ತಾರಿದ್ದೆವು. ಆಯಿತು, ತಪ್ಪಾಗ್ಯದ, ಇನ್ನೊಂದ್ಸರಿ ಏನಲ್ಲ. ಹಾಂ ಈಗ ನನ್ನ ಬಲ್ಲಿ ರೊಕ್ಕಿಲ್ಲ, ನಿನ್ನ ಬಲ್ಲಿ ರೊಕ್ಕಿಲ್ಲ ಸಂಘ ಸಾಲ ಕಟ್ಲಕ್ಕ. ಈಗ ಸಂಘ ಸಾಲ ಕಟ್ಟಬೇಕಲ್ಲ, ಏನಾದರೂ ಒಂದು ಐಡಿಯಾ ಕೊಡು. ಯಾರಿಗೆ ಕೇಳೋದು ಈಗ? ಯಾರಿಗೆ ಕೇಳೋದು? ಶಾಂತಕ್ಕ, ನಮ್ಮ ಪಕ್ಕದ ಮನೆಗೆ ಪಾತಾಳಲ್ಲಕಿ ಪಾತಿ ಆಕಿ ಗಂಡನವ್ರು ಕದ್ದು ರೊಕ್ಕ ಇಟ್ಕೊಂಡಿರ್ತಾಳೆ. ಆಕಿ ಬಲ್ಲಿ ಕೇಳೋದು ಹೆಂಗೆ? ಆಕಿ ನಾವು ಕೇಳಿದ್ರೆ ಕೊಡ್ತಾಳೆ ಶಾಂತಕ್ಕ. ಇಂಥವೆಲ್ಲ ನಿನಗೆ ಗೊತ್ತಿರ್ತಾವ ಬಿಡು. ನೀನು ಬೇರೆ ಕೆಲಸನೇ ಇಲ್ಲ. ಗಂಡನ ಹೆಂಡತಿಯರು ಏನೇನು ಕದೀತಾರ, ಏನೇನು ಮಾಡ್ತಾರ, ಬರೀ ಇದನ್ನೇ ತಿಳ್ಕೊಳ್ಳೋ ಕೆಲಸ ಅದೊಂದು ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀಯಲ್ಲ? ನಿನ್ನ ತಲೆಗೆ ಚಲೋ ಐಡಿಯಾ ಬಂದದ. ಆಕೆಗೆ ಕೇಳು, ಫೋನ್ ಮಾಡಿ ಆಕೆಗೆ. ದೇವ್ರೆ ನೋಡ ಶಾಂತಕ್ಕ ಎಂತದಿಟ್ಟಳ ರಿಂಗ್ಟೋನ ತೂ ಚೀಸ್ ಬಡಿ ಮಸ್ತ್ ಮಸ್ತ್ ಅಂತ. ಅದು ಯಾವುದು ಚೀಸ್ ಅದೋ, ಅದು ಯಾವುದು ಮಸ್ತ್ ಅದೋ ಆಕೆಗೆ ಹೋಗುತ್ತೆ. ಈ ಪಾತಿ ಎಲ್ಲಿದೆಯಾ? ನಿನ್ನೊಂದು ಹೆಲ್ಪ್ ಆಗಬೇಕಿತ್ತಲ್ಲ ನಮ್ಗೆ. ಓಕೆ ಏಮಾ ಪೂಜೆ ಕ್ಯಾ ಹೆಲ್ಪ್ ಹೋನಾ ಕೈ ತುಜೆ? ಪೂಜೆ ಪತ್ತು ಏನಿಲ್ಲ. ಶಾಂತಕ್ಕಗೆ ನನಗೆ ಒಂದು ಈ ವಾರದ್ದು ಸಂಘದ ಸಾಲ ಕಟ್ಟೋದಿತ್ತು. 1000 ರೂಪಾಯಿ ಬೇಕಿತ್ತ, ಕೊಡು. ಮುಂದಿನ ವಾರ ನಿನಗೆ ಕೊಡ್ತೀವಿ. ಈ ಗಂಟೆಗೆ ಇವತ್ತು ಹಾಕಿ ತುಮ್ಮನೆ ದೇತಿ ತುಮ್ಮಿ ವಾಚ್ ಬೇಟೋ. ಶಾಂತಕ್ಕ, ಪಾತಿ ಒಂದು ತಾಸು ಬಿಟ್ಟು ಬಂದು ರೊಕ್ಕ ಕೊಡ್ತಾಳತ್ತ, ಇಲ್ಲೇ ಕೊಂಡ್ರತ್ತ ಹೇಳ. ಆಯಿತು, ಚಾಗಿ ಕುಡಿತೇನೆ. ಭಾಳ ತನ ಆಯ್ತು ನೀನು ಬಂದು ಚಾಗಿ ಕುಡಿತೆ. ಶಾಂತಕ್ಕ ಚಾ ಬೇಡ, ಮುಂಜಾನೆ ನಾಷ್ಟ ಮಾಡೋದು ಹೆಂಗೆ ಬಂದೀನಿ. ಉಪ್ಪಿಟ್ಟ ಏನಾರ ಮಾಡಿದ್ರೆ ಕೊಡಲ್ಲ. ಈ ಅಡಿಬಿಟ್ಟು ನೀನು ಹಣೆ ಬರೋನು ಗೊತ್ತದ. ನೀ ಯಾವತ್ತಾಗ ನಮ್ಮ ಮನೆ ಬರೋಕೆ ನಾಷ್ಟ ಏನಾರು ಮಾಡಿ ಬಂದಿದ್ದೇನು? ನಮ್ಮ ಮನೆಗೆ ಫಿಕ್ಸ್ ಅದ ನನಗೆ ಗೊತ್ತದ. ಶಾಣೈತಿ ಬಾಳ್ನಿ. ಭಾಳ ಶಾಣೈತಿ ನಡಿ. ನಾನು ಮುಂಜಾನೆ ಏನು ನಾಷ್ಟ ಮಾಡಿಲ್ಲ, ಉಪ್ಪಿಟ್ಟು ಮಾಡಿ ಬಾ. ಇಬ್ಬರು ಸ್ವಲ್ಪ ತಿನ್ನೋ ಮದ್ರಾಗೆ.